ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಇದಕ್ಕೆ ಶ್ರೀರಾಮುಲು ಅವರು ಕೂಡ ಸ್ವಾಗತಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿಗೆ ಕರೆತರೋದಕ್ಕೆ ತೆರೆಮರೆ ಕಸರತ್ತು ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದರೆ ಸ್ವಾಗತ, ರೆಡ್ಡಿ ಬಿಜೆಪಿಗೆ ಬರ್ತೀನಿ ಅಂತಂದರೆ ನಂದೇನು ಅಭ್ಯಂತರ ಇಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಆಮೇಲೆ ಇನ್ನೂ ಒಂದು ಆರೋಪ ಇತ್ತಂದರೆ ರಾಮುಲೂರನ್ನು ಬೆಳೆಸಿದ್ದೇ ನಾನು ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ದಾರೆ ಅವ್ರು ನನ್ನನ್ನು ಬೆಳೆಸಿದ್ದಷ್ಟೇ ಅಲ್ಲ ರೀ, ಅವರ ಅನ್ನದ ಋಣ ನನ್ನ ಮೇಲಿದೆ, ನನ್ನ ಮೇಲೆ ಜನಾರ್ದನ್ ರೆಡ್ಡಿ ಅವರ ಅನ್ನದ ಋಣ ಇದೆ ಅಂತ ಸ್ನೇಹಿತ ಜನಾರ್ದನ್ ರೆಡ್ಡಿ ಕುರಿತಂತೆ ರಾಮುಲು ಮಾರ್ಮಿಕ ನುಡಿಯಾಡಿದ್ದಾರೆ. ನೋಡ್ರಿ, ನಾನು ಹತ್ತತ್ರ 32 ವರ್ಷಗಳಾಯಿತು ರಾಜಕಾರಣದಲ್ಲಿ, ಇಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ 32 ವರ್ಷಗಳಲ್ಲಿ ಬಹುಶಃ ನಾನು ಒಂದು 6 ಬಾರಿ 7 ಬಾರಿ MLA, 1 ಬಾರಿ MP ಕೂಡ ಆಗಿದ್ದೀನಿ, 4 ಬಾರಿ ಮಂತ್ರಿ ಕೂಡ ಇದ್ದೀನಿ. ಅನೇಕ ರಾಜಕಾರಣ ಅನುಭವ ಕೂಡ ಇರೋ ಕಾರಣ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಲ್ಲ. ಯಾರೇ ಬರಲಿ ಒಳ್ಳೇದಾಗಲಿ, ಯಾರೇ ಅವ್ರು ಬರ್ತಾರಂದ್ರೆ ಕೂಡ ಬರಲಿ, ನಂದೇನು ಅಭ್ಯಂತರ ಇಲ್ಲ. ನಾನು ಯಾವತ್ತೂ ಕೂಡ ಯಾರು ಬರೋವಂಥವ್ರನ್ನ ನಾನು ಯಾವತ್ತೂ ಬೇಡ ಅನ್ನೋಕ್ಕೆ ಹೋಗಲಿಲ್ಲ, ಮುಂದೆ ಕೂಡ ಬೇಡ ಅನ್ನೋಕ್ಕೆ ಹೋಗಲಿಲ್ಲ. ನಾನು ಇವತ್ತು ಕೂಡ ಅವ್ರು ಎಲ್ಲರೂ ಕೂಡ ಪಾರ್ಟಿ ಕಟ್ಕೊಂಡು ಪಾರ್ಟಿಗೆ ಒಳ್ಳೇದಾಗುತ್ತಂದ್ರೆ ಎಲ್ಲರೂ ಕೂಡ ಬರಲಿ, ಎಲ್ಲರೂ ಕೆಲಸ ಮಾಡಲಿ. ಭಗವಂತ ಯಾರು ಕಷ್ಟಕ್ಕೆ ಏನು ಫಲಿತ ಕೊಡಬೇಕು ಕೊಡೋಂಥ ಕೆಲಸ ಭಗವಂತ ಮಾಡ್ತಾನೆ. ನಂದೇನು ಅಭ್ಯಂತರ ಇಲ್ಲ ಸರ್, ನನ್ನ ಮುಂಚೆಯಿಂದ ಕೂಡ ನಂದು ಯಾವುದೇ ಅಭ್ಯಂತರ ಇಲ್ಲ. ಯಾರನ್ನ ಬರ್ಬೋದು ಸರ್, ಪಾರ್ಟಿ ಅಂದರೆ ರಾಮುಲುದು ಒಬ್ಬಂದೇ ಅಲ್ಲಲ್ಲ, ಯಾರು ಬೇಕಾದರೆ ಬರ್ಬೋದು, ಪಾರ್ಟಿ ಕಟ್ಟಬೇಕು. ಏನು ಸರ್, ಬೆಳೆಸಿದವ್ರು ಅನ್ನೋದಕ್ಕಿಂತ ಅವ್ರು ಅನ್ನ ಕೊಟ್ಟವರು ಅಂತ ಹೇಳ್ತೀನಿ ನಾನು. ಅಲ್ಲ, ಅದರಲ್ಲಿ ಮಾರ್ಮಿಕ ಏನಿಲ್ಲ. ಅವರು ಅದನ್ನು ತುಂಬ ಸರ್ತಿ ಹೇಳ್ಕೊಂಡಿದ್ದಾರೆ ಶ್ರೀರಾಮುಲು ಅವರು. ಜನಾರ್ದನ್ ರೆಡ್ಡಿ ಅವರೇ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದು, ನನಗೆ ಅನ್ನ ಕೊಟ್ಟಿದ್ದು ಎಲ್ಲವನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಅದರಲ್ಲಿ ಮಾರ್ಮಿಕವಾಗಿ ಏನೋ ಟಾಂಗ್ ಕೊಟ್ಬಿಟ್ಟಿದ್ದಾರೆ ಅಂತ ಅಲ್ಲ. ಅವ್ರ ಮಾತನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ಇತಿಹಾಸ ಗೊತ್ತಿದ್ರೆ ಏನಾಯಿತು ಅಂತ ಸರಿ ಅವ್ರು ಹೇಳ್ತಾ ಇರೋದು. ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬರ್ತೀನಿ ಅಂತಂದರೆ ಶ್ರೀರಾಮುಲು ಯಾಕ್ರಿ ಬೇಡ ಅಂತಾರೆ? ಆ ಥರ ಏನಿಲ್ಲ. ಈಗ ಆ ರೀತಿ ಆಗುತ್ತೆ ಅನ್ನೋದೇ ಆದರೆ, ಯಾಕೆಂದರೆ ಅವರೇ ಜನಾರ್ದನ್ ರೆಡ್ಡಿ ಅವರೇ ಪಕ್ಷಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ. ಈಗ ಬರ್ತೀನಿ ಅಂತಂದರೆ ಹೈಕಮಾಂಡ್ ಒಪ್ಪಿದ್ರೆ ಬರಲಿ, ಅದರಲ್ಲೇನೂ ಇಲ್ಲ. ಅದು ಶ್ರೀರಾಮುಲು ಅವರ ಮಾತಷ್ಟೆ.